ಹಾಯ್ ಗುಡ್ ಮಾರ್ನಿಂಗ್. ನೋಡಿ ಪುರಿ ಉಪ್ಪಿಟ್ಟು ಹತ್ತಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ನಾನು ನನ್ನ ಮಗಳಿಗೆ ಎಣ್ಣೆನೂ ಇಟ್ಟಿದ್ದೀನಿ. ಇವತ್ತು ಲೇಟಾಗಿದ್ದೆ. ನಮ್ಮ ಮನೆಯವ್ರಿಗೆ ಏನೂ ಮಾಡ್ಕೊಡೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರಿಗೆ ಏನು ತಿಂಡಿನೂ ಮಾಡ್ಕೊಡೋಕ್ಕಾಗಲಿಲ್ಲ. ಏನಂದೆ? ಸರಿ, ಏನಂತಪ್ಪ? ನೋಡಿ ಗೈಸ್, ಗುರಾಯಿಸ್ತವಳೆ. ಟಿ ವಿ ಸೌಂಡ್ ಕಮ್ಮಿ ಕೊಟ್ಟು ನಾನು ವೀಡಿಯೋ ಮಾಡಬೇಕು ಅಂತ. ಅದಕ್ಕೆ ಅಂತವಳೆ. ಏನಂತೆ ಮತ್ತು? ಟೆಲ್ಮಿ, ಏನಂದ್ರಿ ಇವಾಗ? ಏನು ಗುರಾಯಿಸೋದು ನೀವು? ಹಾಂ, ವಿಡಿಯೋ ಮಾಡ್ತಾ ಇದ್ದೀನಿ ತಾನೆ. ನನ್ನನ್ನು ವಿಡಿಯೋ ಮಾಡಿ ನನ್ನನ್ನು ತೋರಿಸು ಅಂತೀರಾ? ಹಾಂ, ಸೌಂಡ್ ಕಮ್ಮಿ ಕೊಡಬೇಕು. ನಾ ಸೌಂಡ್ ಕಮ್ಮಿನೇ ಕೊಟ್ಟಿರೋದು. ಓಕೆ ಗೈಸ್, ಸೌಂಡ್ ಕಮ್ಮಿನೇ ಕೊತ್ತಿದ್ದು. ಅದು ಸೌಂಡ್ ಕಮ್ಮಿ ಕೊಟ್ಟಿದ್ದೀನಪ್ಪ. ಏನಿಲ್ಲ, ಒಗ್ಗರಣೆ ಆಗ್ತಾ ಇದ್ದೀನಿ. ಇನ್ನೇ ನಾನು ನನ್ನ ಮಗಳಿಗೆ ಇಬ್ಬರಿಗೆ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಏನಾದ್ರು ಅಡುಗೆ ಮಾಡಬೇಕು. ಸ್ವಲ್ಪ ನೋಡೋಣ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ. ಓಕೆ ಗೈಸ್, ಕಮ್ಮಿ ಇಟ್ಬಿಡ್ತೀನಿ. ಗೈಸ್, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀರಿ, ತುಂಬ ಹೃದಯ ಧನ್ಯವಾದಗಳು. ಏನು ನೋಡಿ ಗೈಸ್, ಬೆಳಗ್ಗೆ ಉಪ್ಪಿನಕಾಯಿ ಕೇಳ್ತಾಳೆ. ಉಪ್ಪಿನಕಾಯಿ ತಿಂತಾರೆ ಯಾರಾದರೂ? ಬುದ್ಧಿ ಇಲ್ವಾ ನಮ್ಮ ಸದಿಗೆ? ಹಾಂ, ಬುದ್ಧಿ ಇಲ್ವಾ ನಿಮಗೆ? ಸುಮ್ಮನೆ. ಓಕೆ ಗೈಸ್, ಉಪ್ಪಿಟ್ಟು ಮಾಡ್ಕೊಂಡು ಏನು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ. ಇನ್ನೂ ಸ್ವಲ್ಪ ಹುಷಾರಾಗಿಲ್ಲ. ಇವತ್ತು ಆ ರಿಪೋರ್ಟ್ ಬಂತು. ನೆನ್ನೆ ಬ್ಲಡ್ ಚೆಕಪ್ ಮಾಡ್ತಿದ್ನಲ್ಲ, ಆ ರಿಪೋರ್ಟ್ ಬಂತು. ಏನಾಗಿದೆ, ಏನು ಎತ್ತ, ಏನು ಪ್ರಾಬ್ಲಮ್, ಯಾವುದರಿಂದ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳ್ತೀನಿ ಗೈಸ್. ನೀವು ನಾನು ಮಾಡಿರೋ ತಪ್ಪನ್ನೇ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ಬಟ್ ತಪ್ಪೇನು ಮಾಡಿಲ್ಲ, ತೋರಿಸ್ಕೊಂಡಿದ್ದೆ ಅಲ್ಲ. ಬಟ್ ಏನು ಎತ್ತ ಅಂತ ಗೊತ್ತಾಗಲಿಲ್ಲ. ಬಟ್ ಅದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ ಗೈಸ್ ಇವತ್ತು ನಿಮಗೆ. ಓಕೆ ಗೈಸ್, ಮುಖ ಮುಚ್ಕೊಂಡು ಮಾತಾಡೋ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಇದು ನೋಡಿ, ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ನಲ್ಲ, ಅದಕ್ಕೆ ಮಾವಿನಕಾಯಿ ನೆಂಚ್ಕೊಳ್ಳೋಣ ಅಂದ್ಬಿಟ್ಟು ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಮಾವಿನಕಾಯಿ ನೆಂಚ್ಕೊಂಡು ಹಂಗೆ ತಿಂತಾಯಿದ್ದೆ. ಮಾವಿನಕಾಯಿ ಅಂತೂ ಊಟಕ್ಕೆ ನೆಂಚ್ಕೊಳ್ಳೋದು, ಎಲ್ಲದಕ್ಕೂ ನೆಂಚ್ಕೊಳ್ಳೋದು, ತಿಂತಾ ಇರೋದೆ. ಭರ್ಜರಿ ತಿಂದಾಕ್ಬಿಟ್ಟಿದ್ದೀವಿ ಗೈಸ್. ಮಾವಿನಕಾಯಿ ಮಾತ್ರ ಸೂಪರಾಗಿ ಆಸಮಾಗಿತ್ತು. ನೀವು ನಂಬ್ತಿರೋ ನಂಬಲ್ವೋ, ಸಾಕತ್ತಾಗಿತ್ತು. ನಮ್ಮ ತೋಟದ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಸರಿ, ಇವಾಗ ಎಲ್ಲ ಒಂದು ಕಡೆಯಿಂದ ಜೋಡಿಸು ಮಗಳೇ, ಜೋಡಿಸ್ಬಿಟ್ಟು ಹೊಡಿ, ಆಯಿತಾ? ಹಾಂ ಹಾಂ, ಅಯ್ಯೋ, ಜೋಡಿಸ್ತಾ ಇವಾಗ? ಹ್ಞೂ, ಹಂಗಲ್ಲ, ಕೆಳಗಡೆಯಿಂದ ನೀಟಾಗಿ ಎಸಿಬೇಕು ಪೆದ್ದಿ. ಹ್ಞೂ, ಒಂದಿತ್ತು. ಹ್ಞೂ, ಆಯ್ತು, ಫಸ್ಟು ಹೊಡೀರಿ. ಮಿಸ್ ಆಯಿತು, ಹೊಡೀರಿ ಮತ್ತೆ. ಏನಾಗಲ್ಲ, ಹೋಗಿ, ಇಟ್ಸ್ ಓಕೆ. ಬನ್ನಿ. ಓ ಮೈ ಗಾಡ್, ಏನೇ ನನ್ನ ಹತ್ರ ಕೊಡ್ದುಬಿಟ್ಟೆ. ಹಾಂ, ಅಷ್ಟು ದೂರ ಬರೋಂಗೆ ತೆಗ್ದು ಹೊಡ್ದಲ್ಲೇ. ಹಾಂ, ಅಲ್ಲಿಂದನೇ ನೋಡಿ. ಒಂದು ಬಿತ್ತು. ಇನ್ನೊಂದು ಬಿತ್ತು. ಇನ್ನೂ 2 ಆಯ್ತಾ? ಹಾಂ, ಏನಾಗಲ್ಲ, ಬನ್ನಿ. 2 ಹೊಡೀರಿ, ಗುರಿ ಇಟ್ಟು ಹೊಡೀರಿ. ಕ್ಲಾಪ್ಸ್, ಎಲ್ಲ ಫಿನಿಶ್. ಗುಡ್ ಗರ್ಲ್. ಮತ್ತೆ ನೀವು ಮಾಡಿ, ನಾನು ಮನೆ ಕ್ಲೀನ್ ಮಾಡ್ಕೊತೀನಿ. ಓಕೆ? ನಾನು ವಿಡಿಯೋ ಮಾಡಿ, ಎಷ್ಟು ವಿಡಿಯೋ ಮಾಡ್ತಾರೆ ನಿಮ್ಮದು, ಸಾಕಷ್ಟೇ. ಏನವ ಇವ? ಇದೆಲ್ಲಿ? ಅದು ಅರ್ಧ ಕೆಜಿ ಬೆಳ್ಳುಳ್ಳಿ ಇದಾವ. ಏನು ಹೇಳು, ಇದೆಲ್ಲಿ ಅಂದಲ್ಲ ಏನು? ನನಗೆ ಶಾಕ್ ಆಗಿತ್ತು, ಅರ್ಧ ಕೆಜಿ ಇದಾವ ಅಂತ. ಇಷ್ಟು ಅರ್ಧ ಕೆಜಿನಾ? ಇದು ಟೊಮೊಟೊ ಅರ್ಧ ಕೆಜಿನಾ? ಎಷ್ಟು ಟೊಮೊಟೊಗೆ? ಎಗ್ಗು. ಸರಿ ಮುದ್ದಮ್ಮ, ನೀನಾದ್ರೂ ಸವಾಸಕ್ಕೆ ಹೋಗ್ಬೇಡ. ಇಡು. ಎಗ್ಗು ಕಣವ, ಎಗ್ಗು ಸಾರು ಮಾಡ್ತೀನಿ ಈಗ. ಬಿಡಿ, ಬನ್ನಿ. ಜೀರಿಗೆಯಲ್ಲಿ ಉಪ್ಪಿನಕಾಯಿ ಮಾಡಬೇಕು ಕಣೆ.
ಸಾಸಿವೆ ಜೀರಿಗೆ ಬಿಡು, ನಾಳೆ ಉಪ್ಪಿನಕಾಯಿ ಮಾಡ್ತೀನಿ. ಎಲ್ಲ ಸಾಂಬಾರು ಎಲ್ಲ ರೆಡಿ ಮಾಡಿ ಸಾಂಬಾರು ಮಾಡಬೇಕು. ಈಗ ಮಾಡಲ್ಲ ಮಗಳೇ, ನಾಳೆ ಕಟ್ ಮಾಡ್ತೀನಿ. ಈಗ ಕಟ್ ಮಾಡೋಕ್ಕಾಗಲ್ಲ, ಇಡು. ಸರಿ, ಏನು ಮಾಡ್ತಿದ್ಯಾ? ಮಾವಿನಕಾಯಿ. ಅದು ಉಪ್ಪಿನಕಾಯಿ ಅದು ಮಾವಿನಕಾಯಿ. ನೀನು ಈ ಮ್ಯಾಂಗೋ ತಿನ್ನು ಅಂದರೆ ಆ ಮ್ಯಾಂಗೋ ತಿಂತಿದ್ಯಾ? ಚೆನ್ನಾಯ್ತಾ ಟೇಸ್ಟಾ? ಹಾಂ, ಇಂಗ್ಲೀಷಲ್ಲಿ ಮ್ಯಾಂಗೋ ಅಂತಾರೆ, ಕನ್ನಡದಲ್ಲಿ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು. ಮಾವಿನಕಾಯಿ. ಹಾಂ, ಇಂಗ್ಲೀಷಲ್ಲಿ ಏನಂತಾರೆ? ಪಿಕ್ಕಲ್ ಅಂದರೆ ಉಪ್ಪಿನಕಾಯಿ ಕಣೆ, ಇಂಗ್ಲೀಷಲ್ಲಿ ಮ್ಯಾಂಗೋ. ತೋರಿಸಿ ಹೆಂಗೈತೆ ನೀನು ತಿಂತಿರೋದು ಬಾತ್ರೂಕೆ. ನೋಡಿ ಗೈಸ್, ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ಖಾರ ರೆಡಿ ಇದೆ, ಖಾರ ಎಲ್ಲ ರುಬ್ಕೊಂಡಿದ್ದೀನಿ. ಅಂದರೆ ಖಾರ ನಾವು ನಾನ್ ವೆಜ್ಜಿಗೆ ಹೆಂಗೆ ಹಾಕೋತೀವಿ ಅದೇ ಥರ ರುಬ್ಕೋಬೇಕು. ಇವಾಗ ಈಗ ತರಿಸಿದ್ರಲ್ಲ ಸಾಮಾನು, ಈಗ ರೆಡಿ ಇದೆ ಮೊಟ್ಟೆ ಸಾಂಬಾರು. ಅನ್ನಕ್ಕೆ ಇಟ್ಟಿದ್ದೀನಿ, ಅದು ಇಷ್ಟೆಲ್ಲ ಆಗಿದ ತಕ್ಷಣ ಈ ಕಡೆಗೆ ಹಾಕ್ಬಿಡ್ತೀನಿ. ಅದ್ಲಾಗಿ ಟೈಮ್ ಆಗೋಯ್ತು, ಒಳಗೆ ಊಟ ಮಾಡಿಸೋ ಟೈಮ್ ಆಯಿತು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ಸಾಂಬಾರು ಮಾಡೋಣ. ಈರುಳ್ಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನಿಲ್ಲ ಗೈಸ್, ನಾನ್ ವೆಜ್ಜಿಗೆಲ್ಲ ಹೆಂಗೆ ಹಾಕೋತೀವಿ ಖಾರಕ್ಕೆ ಅದೇ ಥರ ಖಾರ ಹಾಕ್ಕೊಂಡು ಎಗ್ ಮಾಡೋದಷ್ಟೇ, ಎಗ್ ಸಾಂಬಾರು ಮಾಡೋದು. ಅಂದರೆ ಖಾರ ಕುದ್ದಾದ್ಮೇಲೆ ಮೊಟ್ಟೆ ಬಿಡಬೇಕಷ್ಟೆ. ಅದು ಹಸಿ ಸ್ಮೆಲ್ಲು, ಖಾರ ಎಲ್ಲ ಕುದಿಬೇಕು ನೀಟಾಗಿ. ಮಾಡೋದು ಈಸಿ. ನಿಮಗೆ ಮೊಟ್ಟೆ ಸಾಂಬಾರು ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್, ಮಾಡೋದು ತೋರಿಸ್ತೀನಿ. ಈರುಳ್ಳಿ ಆಗಿದೆ, ಇವಾಗ ಇದಕ್ಕೆ ಖಾರ ಹುಯ್ಬೇಕು. ಓಕೆ, ಮೊಟ್ಟೆ ಸಾಂಬಾರಲ್ಲಿ ಖಾರ ಕುದ್ಮೇಲೆ ಮೊಟ್ಟೆ ಹುಯ್ಬೇಕು ಗೈಸ್. ಏನಕ್ಕೆ ಅಂತ ಅಂದರೆ ಹಸಿ ಸ್ಮೆಲ್ ಹೊಡೆದಂಗೆ ಆಗುತ್ತೆ. ಸೊ ಹಂಗಾಗಿ ಈ ಖಾರ ಹಾಕಿರ್ತೀವಲ್ಲ, ಹಂಗಾಗಿ ಖಾರ ಕುದ್ಮೇಲೆ ಮೊಟ್ಟೆ ಹುಯ್ಬೇಕು. ಚೆನ್ನಾಗಿರುತ್ತೆ. ಈ ಥರ ಮೊಟ್ಟೆ ಸಾಂಬಾರು ಮಾಡಿಬಿಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಗೈಸ್, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಓಕೆ, ನನಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಗೈಸ್ ವಿಡಿಯೋಗೆ. ನೋಡಿ, ಮೊಟ್ಟೆ ಹುಯ್ದಿನಿ. ಈ ಥರ ಒಂದು ಮೊಟ್ಟೆ ಮಿಕ್ಸ್ ಮಾಡ್ಕೊಂಡು ನಮಗೆ ಬೇಕು ಹಂಗೆ ಮೊಟ್ಟೆಗಳು ಸಿಗಬೇಕು ಅಂದರೆ ಹಂಗೆ ಹುಯ್ಕೊಂಡು ಹಾಗೆ ಅದನ್ನು ಕುದಿಯೋಕೆ ಬಿಟ್ರೆ ಮೊಟ್ಟೆಗಳು ಬೆಂದಿರುತ್ತೆ ಗೈಸ್. ತುಂಬ ಚೆನ್ನಾಗಿರುತ್ತೆ. ನನಗೇನೋ ಮೊಟ್ಟೆ ಸಾಂಬಾರು ಅಂದರೆ ತುಂಬ ಇಷ್ಟ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದೇ ಥರ ಚೆನ್ನಾಗಿರೋ ವಿಡಿಯೋದಲ್ಲಿ ಸಿಗೋಣ ಗೈಸ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ. ಓಕೆನಾ? ಬಾಯ್.